ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ ನೀವೆಲ್ಲ? ಬಲ್ಲಾಲ್ಸ್ ಕ್ಯಾಬಸಲ್ಲಿ ಇವತ್ತು ನಾನು ಈ ಸಾರಿ ಜೊತೆ ಬಂದಿದ್ದೇನೆ. ಸೊ ಸಾರಿಯಿಂದ ಏನು ಮಾಡ್ತಾ ಇದ್ದೇನೆ ಅಂತ ನಿಮಗೆಲ್ಲ ಒಂದು ಕುತೂಹಲ ಇರ್ಬೋದು. ಮದುವೆ ಸೀಸನ್ ಸ್ಟಾರ್ಟ್ ಆಗಿದೆ, ಡೈಲಿ ಫಂಕ್ಷನ್ಸ್ ಇರ್ತದೆ. ಸೊ ಲೇಡೀಸಿಗೆ ಹೆಲ್ಪ್ಫುಲ್ ಆಗಿರೋ ಒಂದು ವಿಡಿಯೋ ಹಾಗೂ ಇನ್ಫಾರ್ಮೇಷನ್ ಜೊತೆ ಬಂದಿದ್ದೇನೆ. ಸೀರೆಯ ಸೆರಗನ್ನು ಹೆಚ್ಚು ನೆರಿಗೆಯೊಂದಿಗೆ ನೀಟಾಗಿ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಎಸ್, ನಿಮಗೆ ಖಂಡಿತವಾಗಿಯೂ ಈ ವಿಡಿಯೋ ಇಷ್ಟ ಆಗ್ತದೆ. ಇಷ್ಟ ಆದರೆ ಪೂರ್ತಿ ನೋಡಿದ ಮೇಲೆ ಕೊನೆಯಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಇನ್ನೂ ಯಾವ ತರಹದ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ನೀವು ತಿಳಿಸಿದರೆ ನನಗೂ ಹೆಲ್ಪ್ಫುಲ್ ಆಗ್ತದೆ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರುವ ವಿಡಿಯೋಸ್ಗಳನ್ನು, ಇನ್ಫಾರ್ಮೇಷನ್ಸ್ಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಸ್ನೇಹಿತರೆ. ಸರಿ, ಹಾಗಾದರೆ ಹೇಗೆ ನೆರಿಗೆಯನ್ನು ಇಂಟ್ರೆಸ್ಟಿಂಗ್ ಆಗಿ ಕ್ವಿಕ್ ಆಗಿ ಹಾಕೋದು ಅಂತ ನೋಡ್ಕೊಂಡು ಬರೋಣ. ನೋಡಿ ಸ್ನೇಹಿತರೆ, ಮೊದಲಿಗೆ ಈ ಸೀರೆಯ ಸೆರಗನ್ನು ನಾನು ಮೇಲ್ಮುಖವಾಗಿ ಓಪನ್ ಮಾಡಿ ಇಟ್ಕೊಂಡಿದ್ದೇನೆ. ಮೇಲ್ಮುಖ ಅಂದರೆ ಹೊರಗಿನ ಬದಿ ಏನಿದೆ ಅದನ್ನು ಮೇಲೆ ಬರುವಂತೆ ಬಿಡಿಸಿಟ್ಕೊಂಡಿದ್ದೇನೆ. ಈ ನನ್ನ ಎಡಬದಿಗೆ ಏನು ಹೇಳ್ತೀವಿ ನಾವು, ಸೀರೆಯ ಸೆರಗು ಒಳಗಿನಿಂದ ಬರ್ತದಲ್ಲ ಆ ಪೋರ್ಷನ್, ಇದು ಫಾಲ್ ಇರುವಂತಹ ಬದಿ. ಕೆಳಗೆ ನಾವು ಉಡುವಾಗ ಕೆಳಗೆ ಬರುವಂತಹ ಒಂದು ಪೋರ್ಷನ್ ಇದೆ ಅಲ್ಲ, ಅದು. ಮೊದಲಿಗೆ ನಾವು ಎಷ್ಟು ಮೇಲಿನ ಒಂದು ಸೆರಗೇನಿದೆ ಆ ಎಳೆ ಎಷ್ಟು ಥಿಕ್ ಇರಬೇಕು, ಎಷ್ಟು ದಪ್ಪ ಇರಬೇಕು ಅಂತ ಆಲೋಚನೆ ಮಾಡಿ ಫೋಲ್ಡ್ ಮಾಡಿಕೊಂಡು ಒಮ್ಮೆ ಬಿಸಿಯಾದ ಇಸ್ತ್ರಿ ಪೆಟ್ಟಿಗೆಯಿಂದ ಹೀಗೆ ನೀಟಾಗಿ ಒಂದು ಲೈನ್ ಕೊಡುವಂಥದ್ದು. ನಂತರ ಈ ಬದಿಯನ್ನು ಹೀಗೆ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಎಲ್ಲಿಗೆ ನಾವು ಫೋಲ್ಡ್ ಮಾಡಿದ್ದೇವೆ ಅಲ್ಲಿಯವರೆಗೆ ಮಾಡಿಕೊಂಡು, ನಂತರ ಕೆಲವು ಸೀರೆಗಳು ತುಂಬ ಜಾರ್ತದೆ, ಹಾಗಾಗಿ ನೀಟಾಗಿ ಮಾಡಿಕೊಳ್ಳಿ. ಹೀಗೆ ಮಾಡಿ ನಂತರ ಇನ್ನೊಂದು ಫೋಲ್ಡ್, ಹೀಗೆ ಅಲ್ಲಿಗೊಮ್ಮೆ ಪ್ರೆಸ್, ನಂತರ ಮತ್ತೊಮ್ಮೆ ಒಂದು ಫೋಲ್ಡ್. ನೋಡಿ ಸ್ನೇಹಿತರೆ, ಕಾಣಿಸ್ತಾ ಇದೆಯಾ? ಹೀಗೆ ಫೋಲ್ಡ್ ಮಾಡಿದ ನಂತರ ಏನು ಮಾಡಬೇಕು ಅಂದರೆ, ಸಪೋಸ್ ನಿಮಗೆ ಇಷ್ಟು ಥಿಕ್ನೆಸ್ ಸಾಕು ಅಂತ ಹೇಳುವವರು ಅಷ್ಟಕ್ಕೆ ಸ್ಟಾಪ್ ಮಾಡಿ. ನಾನು ಇನ್ನು ಒಂದು ಫೋಲ್ಡ್ ಮಾಡಿ ತೋರಿಸೇ ಬಿಡ್ತೇನೆ ಹೀಗೆ. ಯಾಕಂದರೆ ನಾನು ಆವಾಗಲೇ ಹೇಳಿದ ಹಾಗೆ ಮೇಲಿನ ನೆರಿಗೆ ಏನಿದೆ ಅದನ್ನು ಸ್ವಲ್ಪ ತಿಕ್ಕಾಗಿ ಇಡಬೇಕು. ಎಸ್ ಎಸ್, ಪರ್ಫೆಕ್ಟ್. ಈಗ ಇದನ್ನು ಫೋಲ್ಡ್ ಮಾಡುವಂಥದ್ದು ನೋಡಿ. ಎಸ್, ಇಟ್ಟಂತಹ ನೆರಿಗೆಗಳೇನಿದೆ ಅದನ್ನು ನೀಟಾಗಿ ಫೋಲ್ಡ್ ಮಾಡ್ಕೊಳ್ತಾ ಹೋಗುವಂಥದ್ದು. ಇದನ್ನು ನಾವು ಫಸ್ಟಿಗೆ ಹೇಗೆ ಇಸ್ತ್ರಿ ಹಾಕಿದ್ದೇವೆ ಅದೇ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಹೋಗಿ. ನೋಡಿ, ಕಾಣಿಸ್ತಾ ಇದೆಯಾ ನೀಟಾಗಿ? ಎಸ್ ಎಸ್ ಎಸ್, ಪರ್ಫೆಕ್ಟ್ ಪರ್ಫೆಕ್ಟ್. ಇಷ್ಟು ಈಸಿಯಾಗಿ ಹಾಕ್ಬೋದು ಅಂತ ನಿಮಗೆ ಗೊತ್ತಿರಲಿಕ್ಕಿಲ್ಲ ಮೋಸ್ಟ್ಲಿ. ಎಲ್ಲರೂ ಪಾರ್ಲರಲ್ಲಿ ಹೋಗಿ ಹಾಕುವಂತಹ ಒಂದು ವಾಡಿಕೆ ಏನಿದೆ ಈಗ ಜಾಸ್ತಿ ಆಗ್ತಾ ಇದೆ. ಸೊ ಇನ್ಮೇಲೆ ಹಾಗೆ ನಾವು ಪಾರ್ಲರಿಗೆ ಸೀರೆ ಉಡಲಿಕ್ಕೆ ಓಡಬೇಕಂತಿಲ್ಲ. ಎಸ್, ನೋಡಿದರೆ ಎಷ್ಟು ಚೆನ್ನಾಗಿ ಒಂದು ನೆರಿಗೆ ಏನಿದೆ ಅದು ರೆಡಿ ಆಗಿದೆ. ಈಗ ನಾನು ಇದನ್ನು ನೀಟಾಗಿ ಪಿನ್ ಹಾಕ್ಕೊಳ್ತೇನೆ. ಈ ಪೋರ್ಷನ್ನಲ್ಲಿ ಒಂದು, ನಾನು ಆವಾಗಲೇ ಹೇಳಿದ ಹಾಗೆ ಸ್ನೇಹಿತರೆ, ಮೇಲಿನದೇನೋ ಒಂದು ಸೆರಗಿದೆ ಅದನ್ನು ಸ್ವಲ್ಪ ತಿಕ್ಕಾಗಿ ಇಡಬೇಕಾಗ್ತದೆ. ಒಳಗಿನ ನೆರಿಗೆಗಳು ಸ್ವಲ್ಪ ಚಿಕ್ಕದಾಗಿದ್ದರೂ ಪರವಾಗಿಲ್ಲ, ಅಡ್ಜಸ್ಟ್ ಮಾಡಿಕೊಂಡು ಹಾಕ್ಕೊಳ್ಳುವಂಥದ್ದು.
ಈಗ ನೋಡಿ, ಒಂದೇ ಸಮನಾಗಿ ಒಂದು ನೆರಿಗೆಗಳೇನು ರೆಡಿಯಾಗಿದೆ. ನಾನು ಯಾಕೆ ಈ ನೆರಿಗೆಯನ್ನು ಸ್ವಲ್ಪ ದೊಡ್ಡದಿಟ್ಟೆ ಅಂದರೆ, ನಾವು ಫ್ರಂಟಲ್ಲಿ ಇದನ್ನು ಬಿಡಿಸುವಾಗ ತುಂಬ ಚೆನ್ನಾಗಿ ನೀಟಾಗಿ ನಿಲ್ತದೆ ಸ್ನೇಹಿತರೆ. ಈಗ ಆ ಕಡೆ ಬಂದು ಮಾಡಿ ತೋರಿಸ್ತೇನೆ ನೋಡಿ. ನನಗೆ ಪಿನ್ ಒಂದು ಕ್ಲಿಪ್ ಹಾಕೊಳ್ಳುವ ವ್ಯವಸ್ಥೆ ಇಲ್ಲ ಈ ಟೇಬಲಿಗೆ, ಆದ್ದರಿಂದ ನಾನು ನಿಧಾನವಾಗಿ ಮಾಡಿ ತೋರಿಸ್ತೇನೆ. ಹೀಗೆ ನೋಡಿ, ಇಲ್ಲಾಂದರೆ ಯಾರೊಬ್ಬರು ಹಿಡ್ಕೊಂಡ್ರೂ ಆಗ್ತದೆ ಈ ಪೋರ್ಷನ್ನಲ್ಲಿ. ಇನ್ನೊಮ್ಮೆ ಇದನ್ನು ಪ್ರೆಸ್ ಮಾಡಿಕೊಂಡು ಹಾಕ್ಕೊಳ್ಬೇಕು, ಆಗ ತುಂಬ ಚೆನ್ನಾಗಿ ಕಾಣಿಸ್ತದೆ. ಎಸ್, ಪರ್ಫೆಕ್ಟಾಗಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿ. ಅತಿ ಹೆಚ್ಚು ನೆರಿಗೆಗಳನ್ನು ಹೀಗೆ ಹಾಕ್ಕೊಳ್ಳುವಂಥದ್ದು. ಯಾರ ಸಹಾಯ ಇಲ್ಲದೆ ನೋಡಿ ಎಷ್ಟು ನೀಟಾಗಿ ಒಂದು ಸೀರೆಯ ನೆರಿಗೆ, ಸೆರಗಿನ ನೆರಿಗೆಯನ್ನು ಹಿಡಿದಿದ್ದೇವೆ ಅಂತ. ಇಲ್ಲೊಂದು ಪಿನ್ ಹಾಕ್ಕೊಂಡೆ, ಹೀಗೆ ಕೆಳಗಿನವರೆಗೂ ಇದನ್ನು ಮಾಡಿಕೊಂಡು ಹೋಗುವಂಥದ್ದು.